ಹರೇ ಶ್ರೀನಿವಾಸ. ಅಧಿಕ ಮಾಸದ ಮಹಾತ್ಮೆಯ 22ನೇ ಅಧ್ಯಾಯ. ದೃಢಧನ್ವನು ವಾಲ್ಮೀಕಿ ಮಹರ್ಷಿಗಳಿಗೆ ಈ ಪುರುಷೋತ್ತಮ ಮಾಸದಲ್ಲಿ ವ್ರತಾಚರಣೆ ಮಾಡುವವರು ಯಾವ ರೀತಿಯ ನಿಯಮಗಳನ್ನು ಅನುಸರಿಸಬೇಕು, ಯಾವ ರೀತಿಯ ಆಹಾರ ತೆಗೆದುಕೊಳ್ಳಬೇಕು, ಏನೇನು ನಿಷಿದ್ಧ ಎಲ್ಲವನ್ನು ದಯಮಾಡಿ ತಿಳಿಸಿರಿ ಎಂದು ಪ್ರಶ್ನಿಸಿದನು. ಆಗ ವಾಲ್ಮೀಕಿ ಮಹರ್ಷಿಗಳು ಪುರುಷೋತ್ತಮ ಮಾಸದ ನಿಯಮಗಳನ್ನು ತಿಳಿಸುತ್ತಾರೆ. ಮೊದಲನೆಯದು, ವ್ರತವನ್ನು ಮಾಡುವವರು ಆ ಮಾಸದಲ್ಲಿ ಸಾತ್ವಿಕವಾದಂಥ ಸಸ್ಯಾಹಾರವನ್ನು ಸೇವಿಸಬೇಕು, ಏಕೆಂದರೆ ಈ ಆಹಾರವು ಉಪವಾಸಕ್ಕೆ ಸಮಾನವೆಂದು ಹೇಳಲಾಗುತ್ತದೆ. ಎರಡನೆಯದು, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಬಾರದು. ಮೂರನೆಯದು, ದೇವತೆಗಳು, ವೇದ, ಪುರಾಣ, ಗೋವು, ಸ್ತ್ರೀ, ಬ್ರಾಹ್ಮಣ, ರಾಜ ಹಾಗೂ ಮಹಾತ್ಮರ ನಿಂದನೆಯನ್ನು ಮಾಡಬಾರದು. ನಾಲ್ಕನೆಯದು, ವ್ರತವನ್ನು ಮಾಡುವವರು ಬ್ರಹ್ಮಚರ್ಯದಲ್ಲಿ ಇರಬೇಕು. ಈ ನಿಯಮಗಳನ್ನು ಅನುಸರಿಸದಿದ್ದರೆ ವ್ರತದ ಯಾವುದೇ ರೀತಿಯ ಫಲಪ್ರಾಪ್ತಿ ಆಗುವುದಿಲ್ಲ. ಶಕ್ತಿ ಇದ್ದರೆ ಉಪವಾಸವಿದ್ದು ವ್ರತಾಚರಣೆ ಮಾಡುವುದು ಒಳ್ಳೆಯದು. ಇಲ್ಲದಿದ್ದರೆ ಫಲಾಹಾರವನ್ನು ಸೇವಿಸಬಹುದು. ಸಾಧ್ಯವಾದರೆ ಈ ಮಾಸದಲ್ಲಿ ಪುರಾಣ, ಪುಣ್ಯಕಥೆಗಳ ಶ್ರವಣ, ಪಠಣ ಮಾಡಬೇಕು. ಇದರಿಂದ ಫಲಪ್ರಾಪ್ತಿ ದ್ವಿಗುಣವಾಗುತ್ತದೆ. ಈ ಮಾಸದ ವ್ರತವು 100 ಯಜ್ಞಕ್ಕಿಂತಲೂ ಹೆಚ್ಚು ಶ್ರೇಷ್ಠವಾದದ್ದು, ಏಕೆಂದರೆ ಯಜ್ಞ ಮಾಡುವುದರಿಂದ ಸ್ವರ್ಗ ಸಿಗುತ್ತದೆ. ಆದರೆ ಮತ್ತೆ ಪುನಃ ಭೂಲೋಕದಲ್ಲಿ ಜನ್ಮ ತಾಳಬೇಕು. ಆದರೆ ಪುರುಷೋತ್ತಮ ಮಾಸದ ವ್ರತಾಚರಣೆಯಿಂದ ಶಾಶ್ವತವಾಗಿ ಗೋಲೋಕ ಪ್ರಾಪ್ತಿಯಾಗುತ್ತದೆ. ಈ ಮಾಸದ ವ್ರತ ಪ್ರಭಾವದಿಂದ ದರಿದ್ರತೆ ಹಾಗೂ ಕಾಯ, ವಾಚ, ಮನಸ ಈ 3 ಪ್ರಕಾರದ ಪಾಪಗಳು ನಷ್ಟವಾಗುತ್ತದೆ. ಈ ಮಾಸದಲ್ಲಿ ವ್ರತ ಮಾಡುವವರನ್ನು ಇಂದ್ರಾದಿ ದೇವತೆಗಳು ರಕ್ಷಿಸುತ್ತಾರೆ. ವ್ರತ ಮಾಡುವವರು ವಾಸಿಸುವಂತಹ ಸ್ಥಳದಲ್ಲಿ ಭೂತ, ಪ್ರೇತ, ಪಿಶಾಚಿಗಳ ಕಾಟವಿರುವುದಿಲ್ಲ. ಭಕ್ತಿಪೂರ್ವಕವಾಗಿ ಮಾಡಿದ ಈ ವ್ರತದ ಪುಣ್ಯ ಪ್ರಭಾವದಿಂದ ವ್ರತವನ್ನು ಮಾಡಿದವನು ಶಾಶ್ವತವಾಗಿ ಗೋಲೋಕದಲ್ಲಿ ಪರಮಾತ್ಮನ ಜೊತೆಯಲ್ಲಿ ವಾಸಿಸುವನು ಎಂಬಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯ 22ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.